ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ಇಬ್ಬರು ಯುವತಿಯರ ಪ್ರಕರಣಗಳನ್ನು ಹೇಳ್ತೇನೆ. ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಎರಡೂ ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದು. ಎರಡಕ್ಕೂ ಭಿನ್ನವಾದಂಥ ತೀರ್ಪುಗಳನ್ನು ನೀಡಿದಂಥ ಕೋರ್ಟ್ಗಳು ಎರಡೂ ಪ್ರಕರಣದ ವಿಷಯಗಳಲ್ಲಿ ಯಾವ ರೀತಿ ಸರ್ಕಾರಗಳು ನಡ್ಕೊಂಡು ಯಾವ ರೀತಿ ಹೈಕೋರ್ಟ್ಗಳು ಇದರ ಕುರಿತಾಗಿ ಪ್ರತಿಕ್ರಿಯಿಸಿದವು, ಹೇಗೆ ನಮ್ಮ ವ್ಯವಸ್ಥೆ ಇದೆ ಭಾರತ ದೇಶದಲ್ಲಿ ಅಂತ ತಮಗೆ ಹೇಳ್ತೇನೆ. ಮೊದಲನೇದಾಗಿ ಶರ್ಮಿಷ್ಠಾ ಪನೋಲಿ ಅಂತ ತಮಗೀಗಾಗಲೇ ಈ ಪ್ರಕರಣದ ಬಗ್ಗೆ ಹೇಳಿದ್ದೇನೆ. ದೇಶಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗಿರುವಂಥ ಪ್ರಕರಣ. ಈಕೆಯ ಮೇಲೆ ಕೇಸ್ ಹಾಕಿದ ಮೇಲೆ ದೇಶಾದ್ಯಂತ ಎಲ್ಲೆಲ್ಲಿ ಮುಸಲ್ಮಾನರು ಹಿಂದೂಗಳ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೋ ಅದನ್ನೆಲ್ಲ ಹುಡುಕಿ ಅವ್ರ ಮೇಲೆ ಕೇಸ್ ಹಾಕುವಂಥ ಒಂದು ದೊಡ್ಡದಾದಂಥ ಅಭಿಯಾನ ಶುರುವಾಗಿದೆ. ಶರ್ಮಿಷ್ಠಾ ಪನೋಲಿಯ ಮೇಲೆ ಯಾವಾಗ ಕೇಸ್ ಆಯಿತೋ ಅದಾದ ಮೇಲೆ ನಿರಂತರವಾಗಿ ಎಲ್ಲ ಕಡೆ ಇವ್ರಿಗೆ ಯಾವ ಮತಾಂಧರು ಹಿಂದೂಗಳ ಮೇಲೆ ಅವಹೇಳನಕಾರಿ ಪೋಸ್ಟ್ ಹಾಕ್ತಾಯಿದ್ದಾರೋ ಅವ್ರನ್ನ ಹುಡುಕಿ ಕೇಸ್ ಹಾಕುವ ಕೆಲಸವನ್ನು ಈ ದೇಶದ ಹಿಂದೂ ಕಾರ್ಯಕರ್ತರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಭಾಳ ವಿಶೇಷವಾದಂಥ ವಿಚಾರ. ಈ ಶರ್ಮಿಷ್ಠಾ ಪನೋಲಿ ಸಿಂಬಯಾಸಿಸ್ನಲ್ಲಿ, ಪುಣೆಯ ಸಿಂಬಯಾಸಿಸ್ನಲ್ಲಿ ಕಾನೂನು ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿನಿ, ಜೊತೆಗೆ ಸೋಷಿಯಲ್ ಮೀಡಿಯಾ ವಾರಿಯರ್. ಈಕೆ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿರ್ತಾಳೆ. ಅದರಲ್ಲಿ ಇಸ್ಲಾಂ ಧರ್ಮದ ಕುರಿತಾಗಿ ಒಂದು ಮಾತನ್ನು ಆಡಿರ್ತಾಳೆ. ತಥ್ಯವಾದ ಮಾತು, ಯಾವುದೋ ಸುಳ್ಳನ್ನು ಮಾತಾಡಿಲ್ಲ, ಕಠೋರವಾಗಿ ಮಾತಾಡ್ತಾಳೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ತಕ್ಷಣ ಆಕೆ ಮೇಲೆ ಗಾರ್ಡನ್ ರೀಚ್ ಪೊಲೀಸ್ ಠಾಣೆ ಕಲ್ಕತ್ತಾದಲ್ಲಿ ಮೊಕದ್ದಮೆ ದಾಖಲಾಗತ್ತೆ. ದಾಖಲು ಮಾಡಿದವರು ಯಾರು? ದಾಖಲು ಮಾಡಿದವನು ವಜಾಹತ್ ಖಾನ್ ಖಾದ್ರಿ ಅಂತ. ಈ ವಜಾಹತ್ ಖಾನ್ ಖಾದ್ರಿ ಏನಿದ್ದಾನೆ, ಈತ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು. ಈತ ಬೆಳಗ್ಗೆ ಎದ್ದರೆ ಹಿಂದೂ ಧರ್ಮವನ್ನು ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ಪ್ರಚೋದನಕಾರಿಯಾಗಿ ಪೋಸ್ಟ್ಗಳನ್ನು ಹಾಕ್ತಿರ್ತಾನೆ. ತಾನು ಹಿಂದೂ ಧರ್ಮದ ವಿರುದ್ಧವಾಗಿ ಈತ ಪೋಸ್ಟ್ ಹಾಕ್ಬೋದು. ಆದರೆ ಹಿಂದೂ ಯುವತಿ ಶರ್ಮಿಷ್ಠಾ ಪನೋಲಿ ಇಸ್ಲಾಂ ಧರ್ಮದ ಬಗ್ಗೆ ಏನೂ ಹಾಕಬಾರ್ದು. ಗಾರ್ಡನ್ ರೀಚ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿಮಗೆ ಗೊತ್ತು, ಮಮತಾ ಬೇಗಂ ಅಲ್ಲಿಯ ಮುಖ್ಯಮಂತ್ರಿ ಯಾವ ರೀತಿ ಯಾಕೆ ಹಿಂದೂಗಳ ಮೇಲೆ ಅಟ್ಟಾಡಿಸ್ಕೊಂಡು ಹೊಡಿತಾ ಅಂತ ನಿಮ್ಗೆ ಅರ್ಥವಾಗಿರೋ ಮಾತು. ತಕ್ಷಣ ಈಕೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಠಕ್ಕ ಇದಾನಲ್ಲಿ ಅವನು ಖಾದ್ರಿ, ಈತ ಏನು ಮಾಡಿರ್ತಾನೆ, ಆಕೆಯ ವಿಡಿಯೋವನ್ನು ವೈರಲ್ ಮಾಡಿಬಿಟ್ಟಿರ್ತಾನೆ. ಮತಾಂಧರು ಈಕೆಯ ಮನೆ ಮುಂದೆ ಜಾತ್ರೆ ರೀತಿಯಲ್ಲಿ ನೆರೆದು ದೊಂಬಿ ರೀತಿಯಲ್ಲಿ ಸರ್ತಾನ್ಸೆ ಜೂದ ಮಾಡಲಿಕ್ಕೆ ಹುಡುಕಾಡ್ತಾ ಇರ್ತಾರೆ. ಯಾವ ರೀತಿ ನೂಪುರ್ ಶರ್ಮಾಗೆ ಒಂದು ಕಾಲಕ್ಕೆ ಇನ್ನಿಲ್ಲದ ಹಾಗೆ ಥ್ರೆಟ್ಗಳನ್ನು ಕೊಡಲಾಯಿತು, ಅದೇ ರೀತಿಯಾದಂಥ ಘಟನೆ ಪುನರಪ್ಪಿ ನಡೆಯುತ್ತೆ. ಆವಾಗ ಅವರ ತಂದೆ ತಾಯಿಗಳು ಹೆದರು ಬಿಡ್ತಾರೆ. ಈಕೆಯನ್ನು ತಕ್ಷಣ ಅಲ್ಲಿಂದ ದಿಲ್ಲಿಗೆ ಕಳಿಸ್ತಾರೆ. ವಿಶೇಷ ಒಂದು ವಿಮಾನದ ಟಿಕೆಟನ್ನು ತೆಗೆದು ಮೇ 20 ಮಧ್ಯಾಹ್ನ 12:50 ಫ್ಲೈಟ್ನಲ್ಲಿ ಈಕೆಯನ್ನು ದಿಲ್ಲಿಗೆ ಕಳಿಸ್ತಾರೆ. ದಿಲ್ಲಿಯಿಂದ ಈಕೆ ಹರಿಯಾಣದ ಗುರ್ಗಾಂವ್ ಹೋಗ್ತಾರೆ. ಗುರ್ಗಾಂವ್ಗೆ ಹೋಗಿ ಅಲ್ಲಿ ಉಳ್ಕೋತಾರೆ. ಈಕೆನ ಅಟ್ಟಿಸಿಕೊಂಡು ಹೋಗ್ಲಿಕ್ಕೆ ಪೊಲೀಸರು ಒಂದು ತಂಡ 1,500 ಕಿಲೋಮೀಟ್ರು ಕಲ್ಕತ್ತಾದಿಂದ ಹರಿಯಾಣದ ಗುರ್ಗಾಂವ್ಗೆ ಹೋಗುತ್ತೆ. ಹೋಗಿ ಈಕೆಯ ಮೇಲೆ ಟ್ರಾನ್ಸಿಟ್ ರಿಮಾಂಡ್ ತೆಗೆದುಕೊಂಡು ಈಕೆಯನ್ನು ಅಲ್ಲಿಂದ ಕರ್ಕೊಂಬಂದು ಕಲ್ಕತ್ತಾದಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಲಾಗತ್ತೆ. ಅರೆಸ್ಟ್ ಎಲ್ಲಿವರೆಗೂ? ಜೂನ್ 13ವರೆಗೂ ಈಕೆ ಜುಡಿಷಿಯಲ್ ಕಸ್ಟಡಿ. ಏನು ಅಪರಾಧ ಮಾಡಿದ್ದು? ಏನೂ ಇಲ್ಲ, ಒಂದು ಪೋಸ್ಟನ್ನು ಹಾಕಿದ್ದಕ್ಕೆ ಈ ರೀತಿ. ಅದು ಹಾಕಿದ ಪೋಸ್ಟು ಯಾವಾಗ ಈ ರೀತಿಯಾದಾಗಿ ಮಿಸ್ಫೈರ್ ಆಗುತ್ತೋ ತಕ್ಷಣ ಆ ಹುಡುಗಿ ಡಿಲೀಟ್ ಮಾಡಿಬಿಟ್ಟಿರ್ತಾಳೆ. ಡಿಲೀಟ್ ಮಾಡಿದರೂ ಕೂಡ ಬೇಲೆಬಲ್ ಆಫೆನ್ಸ್ ಆಗಿರುವಂಥ ವಿಚಾರದಲ್ಲಿ ಈಕೆಯನ್ನು ರಿಮ್ಯಾಂಡಿಗೆ ಕೊಡಲಾಗುತ್ತೆ. 13ನೇ ತಾರೀಕೊಳಗೂ ಜೈಲು ವಾಸ ಆಗ್ತದೆ. ಆವಾಗ ಈಕೆಯ ಕುಟುಂಬಸ್ಥರು ಏನು ಮಾಡ್ತಾರೆ, ಕಲ್ಕತ್ತಾ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ. ಕಲ್ಕತ್ತಾ ಹೈಕೋರ್ಟಲ್ಲಿ ಆವಾಗ ಸಿಂಗಲ್ ಬೆಂಚ್ ಜಡ್ಜು ಪಾರ್ಥಸಾರಥಿ ಚಟರ್ಜಿ ಅಂತ. ಪಾರ್ಥಸಾರಥಿ ಚಟರ್ಜಿ ಹೇಳ್ತಾರೆ ಸಿಂಗಲ್ ಬೆಂಚ್ ಜಡ್ಜು, ಈಕೆ ಈ ರೀತಿಯಾದಂಥ ಅವಹೇಳನಕಾರಿಯಾದಂಥ ಪೋಸ್ಟನ್ನು ಹಾಕಿದ್ದಾಳೆ. ಈಕೆ ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡಲಿಕ್ಕಾಗೋದಿಲ್ಲ, ಜಾಮೀನು ಕೊಡಲಿಕ್ಕಾಗೋದಿಲ್ಲ. ಹೆಂಗಿದೆ ನೋಡಿ ವ್ಯವಸ್ಥೆ. ಆಕೆ ಕಸ್ಟಡಿ ಮುಂದುವರಿಯುತ್ತೆ. ಮತ್ತು ಆಕೆಯ ರಿವ್ಯೂ ಪಿಟಿಷನ್ ಹಾಕಲಾಗುತ್ತೆ. ಡಿವಿಷನ್ ಬೆಂಚ್ಗೆ ಹೋಗುತ್ತೆ. ಡಿವಿಷನ್ ಬೆಂಚಲ್ಲಿ 2 ಜಡ್ಜ್ಗಳಿರ್ತಾರೆ. ಒಬ್ಬರು ರಾಜಾ ಬಸು ಚಟ್ಟೋಪಾಧ್ಯಾಯ ಅಂತ. ಆ ಚಟ್ಟೋಪಾಧ್ಯಾಯವರು ಈ ಪ್ರಕರಣವನ್ನು ತೆಗೆದುಕೊಂಡ ತಕ್ಷಣ ಹೇಳ್ತಾರೆ, ನೀವು ಹೇಳಿದ ತಕ್ಷಣ ಈ ಕೇಸಿನ ಬಗ್ಗೆ ನಾವು ತೀರ್ಮಾನವನ್ನು ಮಾಡಲಿಕ್ಕಾಗೋದಿಲ್ಲ, ಆಕಾಶವೇನು ಕಳಚಿ ಬೀಳೋದಿಲ್ಲ, ಆದ್ದರಿಂದ ಇನ್ನೊಂದು 2 ದಿವಸ ಇವಳು ಜೈಲಿನಲ್ಲಿರಲಿ ಅಂತ ಹೇಳ್ತಾರೆ. 22 ವರ್ಷದ ಹುಡುಗಿರಿ, ಕಾನೂನು ವ್ಯಾಸಂಗ ಮಾಡ್ತಾ ಇರೋ ಹುಡುಗಿ,
ಅದು ಅತ್ಯಂತ ಪ್ರತಿಷ್ಠಿತವಾದಂಥ ಸಿಂಬಯಾಸಿಸ್ ಕಾಲೇಜಿನಲ್ಲಿ. ಆಕೆ ಜೈಲಿನಲ್ಲಿದ್ದಾಳೆ. ಮಾಡಿರುವಂಥ ಪೋಸ್ಟ್ ಏನಿದೆ ಅದನ್ನು ಡಿಲೀಟ್ ಮಾಡಿದ್ದಾಳೆ. ಅದರಿಂದ ಯಾವುದೇ ರೀತಿಯಾದಂಥ ಕೋಮು ಗಲಭೆ ಆಗಿಲ್ಲ, ಯಾವುದೇ ರೀತಿ ಅಶಾಂತಿ ನಿರ್ಮಾಣ ಆಗಿಲ್ಲ. ಒಬ್ಬ ಠಕ್ಕ ಲಫಂಗ ಕೇಸ್ ಹಾಕಿದ್ದು FIR ಹಾಕಿಸಿದ್ದಾನೆ ಅನ್ನುವಂಥ ಖಾದ್ರಿ ಅನ್ನುವಂಥ ಕೇಸ್ ಹಾಕಿಸಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಬೆಂಚು ಕಠಿಣಾತಿ ಕಠಿಣ ತೀರ್ಮಾನ ಮಾಡಿ ಈಕೆಯನ್ನು ಜೈಲಿನಲ್ಲಿದ್ದದ್ದನ್ನು ಒಂದು ಜಾಮೀನು ಕೊಡದೆ ತಿರಸ್ಕರಿಸುತ್ತೆ. ಇನ್ನೊಂದು ಬೆಂಚು ಇನ್ನೊಂದು 2 ದಿವಸ ಇರಲಿ, ಏನು ಆಕಾಶ ಕಳಚಿ ಬೀಳುತ್ತಾ ಅಂತ ಕೇಳ್ತಾರೆ. ಅದಾದ ಮೇಲೆ ನಿನ್ನೆ ಈಕೆಗೆ ಕೊನೆಗೆ 10,000 ರೂಪಾಯಿಯ ಠೇವಣಿಯನ್ನು ಇಟ್ಕೊಂಡು ಈಕೆಗೆ ಜಾಮೀನನ್ನು ನೀಡಲಾಗಿದೆ. ಈಕೆಯಲ್ಲಿಯೂ ವಿದೇಶ ಪ್ರಯಾಣ ಮಾಡಬಾರದು ಅಂತ ಹೇಳಲಾಗಿದೆ. ಈಕೆಯನ್ನು ಕಾಲೇಜಿನಲ್ಲಿ 3 ತಿಂಗಳು ಸಸ್ಪೆಂಡ್ ಮಾಡಲಾಗಿದೆ. ಹೆಂಗಿದೆ ಸ್ವಾಮಿ ಪ್ರಕರಣ? ಇದರ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾವ ಈ ವಜಾಹತ್ ಖಾನ್ ಖಾದ್ರಿ ಇದನ್ನಲ್ಲ, ಈತ ಹಿಂದೂ ಧರ್ಮದ ಬಗ್ಗೆ ದಿನ ಒಂದು ಪೋಸ್ಟ್ ಹಾಕೋನು. ಈತನ ಪೋಸ್ಟ್ಗಳನ್ನು ನೋಡಿದಂಥ ಹಿಂದೂಗಳು ನಮ್ಮ ಹುಡುಗಿಯ ಮೇಲೆ, ನಮ್ಮ ಸೋದರಿಯ ಮೇಲೆ ಈ ರೀತಿ ಇವನು FIR ಹಾಕಿಸಿದ್ದಾನೆ ಗಾರ್ಡನ್ ರೀಚ್ ಪೊಲೀಸ್ ಸ್ಟೇಷನ್ನಲ್ಲಿ ಅಂತ, ಈತನ ಮೇಲೆ ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ಸೆಕ್ಷನ್ 152, 196, 193, 299, 353 ಅನ್ವಯ, ಭಾರತೀಯ ನ್ಯಾಯ ಸಂಹಿತೆ ಅನ್ವಯ ಈತನ ಮೇಲೆ ಕೇಸ್ ಹಾಕಲಾಗುತ್ತೆ, FIR ದಾಖಲು ಮಾಡಲಾಗುತ್ತೆ. ಈತ ಹಿಂದೂ ಧರ್ಮದ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾನೆ, ಈತನನ್ನು ಬಂಧಿಸಬೇಕು ಅಂತ. 1-2 ಸೆಕ್ಷನ್ ಅಲ್ಲ, 9 ಸೆಕ್ಷನ್ ಕೇಸ್. ವಜಾಹತ್ ಖಾನ್ ಖಾದ್ರಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾನೆ, ಪರಾರಿ ಆಗಿಬಿಡ್ತಾನೆ. ಕಲ್ಕತ್ತಾ ಪೊಲೀಸರು ಈತನನ್ನು ಹುಡುಕುವ ಗೋಜಿಗೆ ಹೋಗೋದಿಲ್ಲ, ಆತ ಎಲ್ಲಿದ್ದಾನೆ ಪತ್ತೆ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು ಶರ್ಮಿಷ್ಠಾ ಪನೋಲಿ ಕೇಸು. ಶರ್ಮಿಷ್ಠಾ ಪನೋಲಿ ಕೇಸಲ್ಲಿ ಈಕೆಗೆ ಜಾಮೀನನ್ನು ಕೊಡಬಾರದು ಅಂಥೇಳಿ ಸ್ವತಃ ಅಡ್ವೊಕೇಟ್ ಜನರಲ್ ಕೋರ್ಟಿಗೆ ಮೊರೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಜನರಲ್ ಅಂದರೆ ಯಾರು? ಅಸಿಸ್ಟೆಂಟ್ ಪಬ್ಲಿಕ್ APPಗಳು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು, ಇವರೆಲ್ಲರನ್ನ ದಾಟಿ ಸರ್ಕಾರಕ್ಕೆ ನ್ಯಾಯವೋ ಹೇಗಿರಬೇಕು ಅಂತ ಸರ್ಕಾರದ ಪರವಾಗಿ ಮಾತನಾಡುವಂಥ ವ್ಯಕ್ತಿ ಅಡ್ವೊಕೇಟ್ ಜನರಲ್. ನ್ಯಾಯಿಕ ಅಧಿಕಾರಿ ಇದ್ದಾಗ ಸರ್ಕಾರದ ಪರವಾಗಿ ನ್ಯಾಯ ಪ್ರಕೋಷ್ಠ ಏನಿದೆ ಅದನ್ನು ತೀರ್ಮಾನ ಮಾಡುವಂಥ ವ್ಯಕ್ತಿ, ಸರ್ಕಾರಕ್ಕೆ ಸಲಹೆ ಕೊಡುವಂಥ ವ್ಯಕ್ತಿ. ಅಡ್ವೊಕೇಟ್ ಜನರಲ್ ಪೋಸ್ಟ್ ಅಂದರೆ ಸುಪ್ರೀಂ ಪೋಸ್ಟ್ ಅದು. ಅಂಥ ಅಡ್ವೊಕೇಟ್ ಜನರಲ್ಲು ಶರ್ಮಿಷ್ಠಾ ಪನೋಲಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ ಆಗ್ತಾ ಸ್ವತಃ ಆರ್ಗ್ಯುಮೆಂಟ್ಗೆ ಹೋಗ್ತಾರೆ. ಯಾವುದೋ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಹೋಗಿದ್ದಲ್ಲ. ಹೇಗೆ ಸೆಂಟ್ರಲ್ನಲ್ಲಿ ಅಟಾರ್ನಿ ಜನರಲ್ ಅಂತಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ, ಹಾಗೆ ಹೈಕೋರ್ಟಲ್ಲಿ ಅಡ್ವೊಕೇಟ್ ಜನರಲ್ ಸುಪ್ರೀಂ, ಅಂಥವ್ರು ಹೋಗಿ ಈಕೆಗೆ ಬೇಲ್ ಸಿಗಬಾರ್ದು ಅಂತ. ಇದು ಒಂದು ಪ್ರಕರಣ. ಇನ್ನೊಂದು ಪ್ರಕರಣವನ್ನು ಹೇಳ್ಬಿಡ್ತೇನೆ. ಆಕೆ ಹೆಸರು ಖದೀಜಾ ಶೇಖ್ ಅಂತೇಳಿ. ಈ ಖದೀಜಾ ಶೇಖು ಸಿಂಹಗಢ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಅನ್ನುವಂಥ ಒಂದು ಕಾಲೇಜ್ ಪುಣೆಯಲ್ಲಿ, ಅದು ಪುಣೆಯಲ್ಲಿ. ಈಕೆಯು ಪುಣೆಯಲ್ಲಿ ಓದಿದ್ದು, ಶರ್ಮಿಷ್ಠಾ ಪನೋಲಿ ಈ ಹುಡುಗಿನೂ ಪುಣೆ. ಈಕೆ ಇದು ಸಾವಿತ್ರಿಬಾಯಿ ಫುಲೆ ಯೂನಿವರ್ಸಿಟಿ ಆಫ್ ಪುಣೆ ಅಂತೇನಿದೆ ಅದರ ಅಂಡರ್ನಲ್ಲಿ ಬರುವಂಥ ಸಿಂಹಗಢ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್, ಅಲ್ಲಿ IT ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ. ಈಕೆ ಆಪರೇಷನ್ ಸಿಂಧೂರ್ ಅನ್ನೋದು ಠಕ್ ಆಚರಣೆ, ಇದು ಹಿಂದೂಗಳೆಲ್ಲ ಟೆರರ್ಸು ಅಂತ ಈಕೆ ಒಂದು ಪೋಸ್ಟ್ ಹಾಕಿರ್ತಾರೆ. ಯಾರು? ಈ ಖದೀಜಾ ಶೇಖ್. ಯಾವಾಗ ಈ ರೀತಿ ಪೋಸ್ಟ್ ಹಾಕಲಾಗುತ್ತೋ ಕಾಲೇಜು ಈಕೆಯ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಈಕೆಯನ್ನು ಕಾಲೇಜಿಂದ ರೆಸ್ಟ್ರಿಕೇಟ್ ಮಾಡಲಾಗತ್ತೆ. ಈಕೆ ಮೇಲೆ ಮೊಕದ್ದಮೆಗಳು ದಾಖಲಾಗ್ತವೆ. ಮೊಕದ್ದಮೆ ದಾಖಲಾದ ಕೂಡಲೇ ಈಕೆ ಏನು ಮಾಡ್ತಾಳೆ? ಬಾಂಬೆ ಹೈಕೋರ್ಟಿಗೆ ಮೊರೆ ಹೋಗ್ತಾಳೆ. ನೋಡಿ, ನಾನು ವ್ಯಾಸಂಗ ಮಾಡ್ತಾಯಿದ್ದೀನಿ, ನನ್ನದು ಎಕ್ಸಾಮಿನೇಷನ್ ಇದೆ, ನನಗೆ ಈ ರೀತಿಯಾದಂಥ ಕೇಸನ್ನು ಹಾಕಿ ಜಡಿದು ನನಗೆ ಕಾಲೇಜಿಂದ ರೆಸ್ಟ್ರಿಕೇಟ್ ಮಾಡಲಾಗಿದೆ, ನನ್ನ ಮೇಲೆ ಕೇಸ್ಗಳು ಹಾಕಿದ್ದಾರೆ, ದಯವಿಟ್ಟು ನನಗೆ ಜಾಮೀನು ಕೊಡಬೇಕು ಮತ್ತು ನನ್ನ ರೆಸ್ಟ್ರಿಕೇಟ್ ಮಾಡಿದ್ದನ್ನು ಕಾಲೇಜಲ್ಲಿ ರದ್ದುಗೊಳಿಸಬೇಕು. ಕೋರ್ಟ್ನಲ್ಲಿ ಇಬ್ಬರು ಜಡ್ಜು, ಒಂದು ಜಸ್ಟಿಸ್ ಗೌರಿ ಘೋಡ್ಸೆ, ಇನ್ನೊಬ್ಬರು ಜಸ್ಟಿಸ್ ಸೋಮಶೇಖರ್ ಸುಂದರೇಶನ್ ಅಂತ. ಅವರು ಮಹಾರಾಷ್ಟ್ರ ಸರ್ಕಾರವನ್ನು ಬಿರ್ರಿ ತರಾಟೆಗೆ ತೆಗೆದುಕೊಳ್ತಾರೆ. ಒಂದು ಹುಡುಗಿ ಒಂದು ಪೋಸ್ಟ್ ಹಾಕಿದ್ದು ದೊಡ್ಡ ಅಪರಾಧ ಆಗಿಬಿಡ್ತಾ, ಆಕೆಯನ್ನು ಕ್ರಿಮಿನಲ್ಲ, ಆಕೆಯನ್ನು ಬಂಧಿಸಬೇಕು ಅಂತೀರಿ, ಆಕೆ ಮೇಲೆ ಸೆಕ್ಷನ್ ಕೇಸ್ ಹಾಕಿಸಿದಿರಿ, ಕಾಲೇಜಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಆಕೆಯನ್ನು, ಆಕೆಯ ಭವಿಷ್ಯವೇ ಹೊರಟು ಹೋಗುತ್ತೆ. ಒಂದು ಪೋಸ್ಟ್ ಹಾಕಿದಂಥ ತಪ್ಪಿಗೆ ಆಕೆಯನ್ನು ಕ್ರಿಮಿನಲ್ ರೀತಿಯಲ್ಲಿ ನೋಡಲಾಗ್ತಾ ಇದೆ, ಟೆರರಿಸ್ಟ್ ರೀತಿಯಲ್ಲಿ ನೋಡ್ತಾ ಇದೆ. ಯಾವ ರೀತಿಯ ಸರ್ಕಾರ ನಿಮ್ಮದು ಅಂತ ಈ ಇಬ್ಬರು ಜಡ್ಜ್ಗಳು ಗೌರಿ ಘೋಡ್ಸೆ ಮತ್ತು ಸೋಮಶೇಖರ್ ಸುಂದರೇಶನ್ ಬಾಯಿಗೆ ಬಂದ ಹಾಗೆ ಸರ್ಕಾರವನ್ನು ಬೈತಾರೆ. ಬೈಯೋದಷ್ಟೇ ಅಲ್ಲ, ಆಕೆಗೆ ಜಾಮೀನು ಕೊಡ್ತಾರೆ, ಜೊತೆಗೆ
ಯಾವ ಕಾಲೇಜ್ ಆಕೆಗೆ ರೆಸ್ಟ್ರಿಕೇಟ್ ಮಾಡಿದೆ, ಆ ರೆಸ್ಟ್ರಿಕೇಟ್ ಮಾಡಿದ ಕಾಲೇಜನ್ನು ರೆಸ್ಟ್ರಿಕೇಷನನ್ನು ರದ್ದು ಮಾಡಬೇಕು ಮತ್ತು ಸೂರ್ಯಾಸ್ತದ ಒಳಗಡೆ ಆಕೆಯ ಬಿಡುಗಡೆಯಾಗಬೇಕು. ಇಂದು ಸಂಜೆ ಸೂರ್ಯಾಸ್ತದ ಒಳಗಡೆ ಆಕೆ ಬಿಡುಗಡೆಯಾಗಿರಬೇಕು. ಬಿಡುಗಡೆ ಆಗದೆ ಹೋದರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಸರ್ಕಾರಕ್ಕೆ ಚಾಟಿಯನ್ನು ಬೀಸುತ್ತೆ. ಹೆಂಗಿದೆ ಸ್ವಾಮಿ ಇದು ಪ್ರಕರಣ? ಎರಡೂ ತದ್ರೂಪ ಪ್ರಕರಣಗಳು. ಆದರೆ ನಿಲುವು, ಕೋರ್ಟಿನ ನಿಲುವು ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧ ಇರಲಾರದಂಥ ತದ್ವಿರುದ್ಧವಾದಂಥ. ಹಿಂದೂ ರಾಷ್ಟ್ರ, 85 ಕೋಟಿ ಹಿಂದೂಗಳಿದ್ದೀವಿ, ಈ ದೇಶದ ವ್ಯವಸ್ಥೆ ನಮ್ಮ ಪರವಾಗಿದೆ, ನಾವು ಸುರಕ್ಷಿತವಾಗಿದ್ದೀವಿ, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ನಾವು ಅನ್ಕೋತೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದು ಮತಾಂಧರಿಗೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದು ಯಾರು ಹಿಂದೂ ಧರ್ಮವನ್ನು ನಿರಂತರವಾಗಿ ಅವಹೇಳನ ಮಾಡ್ತಾ ಕೋರ್ಟಿನಲ್ಲಿ ದೊಡ್ಡದಾದಂಥ ರ್ಯಾಕೆಟನ್ನು ಮಾಡ್ಕೊಂಡು ಹೋಗ್ತಾರೆ, ಅವರಿಗೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದು. ಪದೇ 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 ಇದೇ ವಿಚಾರವನ್ನು ನಾನು ಹೇಳ್ತಾ ಇರ್ತೀನಿ. ಹೇಳುವಾಗ ತುಂಬ ಬೇಸರ ಆಗುತ್ತೆ, ಇದ್ರ ಬಗ್ಗೆ ಮಾತಾಡಬೇಕಲ್ಲ ಅಂತ ಸಂಕಟಾಗತ್ತೆ, ಯಾತನೆ ಆಗುತ್ತೆ. ಹೇಳದೇ ಇರೋಕ್ಕಾಗಲ್ಲ. ಏಕೆಂದರೆ ಹೇಳದೆ ಹೋದರೆ ನನಗೆ ಬಿ ಪಿ ಜಾಸ್ತಿ ಆಗುತ್ತೆ. ಒಂದು ಮಾತ್ರೆ ತೊಗೊಳ್ಳೋದು 2 ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಹೇಳಲೇಬೇಕಂತ ಅನಿವಾರ್ಯತೆ. ಇನ್ನೊಂದು ಪ್ರಕರಣ ಹೇಳಿ ಇವತ್ತಿನ ಬೆಳಗಿನ ಸಂಚಿಕೆಯನ್ನು ಮುಗಿಸ್ತೇನೆ. ಒಂದು ಕೊಲ್ಲಾಪುರದಲ್ಲಿ ಒಂದು ವಿಶಾಲ್ಗಢ ಫೋರ್ಟ್ ಅಂತ ಇದೆ, ಕೋಟೆ, ಭಾಳ ದೊಡ್ಡ ಕೋಟೆ, ಎಂದೂ ಸೋಲಲಾರದಂಥ ಶಿವಾಜಿಯ ಕೋಟೆ ಇದು. ಆ ಕೋಟೆಯ ಒಳಭಾಗದಲ್ಲಿ ಅಕ್ರಮವಾಗಿ ಒಂದಿಷ್ಟು ಮಸೀದಿ ಮಜಾರ್ಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಇಲ್ಲಿ ಒಂದು ಮಹಾರಾಷ್ಟ್ರ ಸರ್ಕಾರದ ಒಂದು ಆದೇಶ ಇದೆ, ಯಾವುದೋ ಒಂದು ಪ್ರತ್ಯೇಕವಾಗಿರೋದಲ್ಲದು. ಅವ್ರೇನು ಹೇಳ್ತಾರೆ ಅಂದರೆ, ಯಾವುದು ASI ಅಂಡರ್ನಲ್ಲಿ ಬರುವಂಥ ಕೋಟೆಗಳು ಕೊತ್ತಲುಗಳು ಇದಾವೋ ಅಲ್ಲಿ ನೀವು ಬಲಿಯನ್ನು ಕೊಡೋ ಹಾಗಿಲ್ಲ. ಕುರಿ, ಮೇಕೆ, ದನ, ಒಂಟೆ ಯಾವುದನ್ನು ನೀವು ಕೊಲ್ಲಂಗಿಲ್ಲ. ಏಕೆಂದರೆ ಅದು ಸುರಕ್ಷಿತವಾದಂಥ ಪ್ರದೇಶ. ಶಿವಾಜಿ ಮಹಾರಾಜ್ ಹಿಂದವಿ ಸಾಮ್ರಾಜ್ಯ ಸಂಸ್ಥಾಪಕ, ಹಿಂದೂಗಳು ಉಳಿಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ. ಅಂಥವನ ವಿಶಾಲ್ಗಢ ಕೋಟೆ ಎಂದೂ ಸೋಲಲಾರದಂಥ ವಿಜಯೀ ಕೋಟೆ ಅದು, ಅಂಥ ಹೆಸರಿರುವಂಥ ಕೋಟೆ. ಅದರ ಒಳಗಡೆ ಇರುವಂಥ ಮಸೀದಿ ಒಳಗಿರೋರು ಕೋರ್ಟ್ಗೆ ಹೋಗ್ತಾರೆ. ಅಗೇನ್ ಬಾಂಬೆ ಹೈಕೋರ್ಟ್ಗೆ. ಬಾಂಬೆ ಹೈಕೋರ್ಟ್ ಹೇಳುತ್ತೆ, ಅವರ ಧರ್ಮದನ್ವಯ ಅವರವರ ಮಸೀದಿ, ಅವರವರ ದರ್ಗಾ ಒಳಗಡೆ ಅವರಿಗೆ ಬಲಿ ಕೊಡಲಿಕ್ಕೆ ಅವರಿಗೆ ಸಂಪೂರ್ಣವಾದಂಥ ಧಾರ್ಮಿಕ ಸ್ವಾತಂತ್ರ್ಯವಿದೆ ಅಂತ ನಿನ್ನೆ ಬಾಂಬೆ ಹೈಕೋರ್ಟ್ ಆರ್ಡರ್ ಮಾಡಿದೆ. ಈಗ ನಾಳೆ ಕತ್ತಲು ಶುರುವಾಗತ್ತೆ. ಕೇವಲ ಕುರಿಯನ್ನು ಕಡಿಯೋದಲ್ಲ, ಅವ್ರಿಗೆ ಇಷ್ಟ ಬಂದದ್ದನ್ನೆಲ್ಲ ಕಡಿಬಹುದು. ಏಕೆಂದರೆ ಕಡಿದದ್ದನ್ನು ಸರ್ಕಾರ ವಿರೋಧಿಸಿದರೆ ಸರ್ಕಾರಕ್ಕೆ ಬಾಂಬೆ ಹೈಕೋರ್ಟ್ಗೆ ಆಕರ್ಷಿ ಹೋಗಿಯತ್ತೆ, ಅನಗತ್ಯವಾಗಿ ವಿವಾದ ಆಗತ್ತೆ ಅಂತ ಸರ್ಕಾರ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕಾಗತ್ತೆ. ಅಂಥದ್ದೊಂದು ವಿಲಕ್ಷಣವಾದಂಥ ಬೆಳವಣಿಗೆ ಈಗ ನಡೀತಾ ಇದೆ. ನೋಡಿ, ವಿಚಿತ್ರ ನೋಡಿ, ನಾವು ಹಿಂದೂ ಧರ್ಮದಲ್ಲಿ ಮುಂಚೆ ಬಲಿಯನ್ನು ಕೊಡ್ತಾ ಇದ್ವಿ. ಮಾರಿಕಾಂಬೆಗೆ ಬಲಿ, ಮಾರಮ್ಮಗೆ ಬಲಿ, ದುರ್ಗಿಗೆ ಬಲಿ. ಬಲಿ ಕೊಡುವುದು ಯಾಕೆ ಅಂತಂದರೆ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅಂತ ಏನು ನಮ್ಮ ಗ್ರಾಮ ದೇವತೆಗಳಿದ್ರು ಅವರ ಸಿಟ್ಟು ಕೋಪ ಶಮನ ಆಗಲಿ ಅಂತ ಅವರ ಸಮ್ಮುಖದಲ್ಲಿ ಪ್ರಾಣಿಗಳ ಬಲಿ ಕೊಡುವಂಥ ಒಂದು ಪದ್ಧತಿ. ಯಾವುದೋ ಒಂದು ಪ್ರಾಣಿಯನ್ನು ಹಿಂಸಿಸಬೇಕು ಅಂತಲ್ಲ, ಒಂದೇ ಹೊಡೆತಕ್ಕೆ ಕತ್ತರಿಸೋದು ಹಲಾಲಲ್ಲ. ರಕ್ತನಾಳವನ್ನು ಕತ್ತರಿಸಿ ಅದು ವಿಲಿ ವಿಲಿ ಒದ್ದಾಡಿ ನೋಡಲಿಕ್ಕೆ ಆಗಲಾರದ ಯಾತನಾಮಯ ಸ್ಥಿತಿಯಲ್ಲಿ ನೆಲದ ಮೇಲೆ ಹೊರಳಾಡಿ ಸಾಯುವಂಥದ್ದಲ್ಲ ಹಿಂದೂ ಧರ್ಮದಲ್ಲಿ. ಒಬ್ಬ ವ್ಯಕ್ತಿ ಅದಕ್ಕಾಗೇ ಇರ್ತಾನೆ, ಪೂಜೆ ಮಾಡ್ತಾನೆ, ಆ ಪ್ರಾಣಿಗೂ ಪೂಜೆ ಮಾಡಿದ ಮೇಲೆ ಕತ್ತರಿಸುವಂಥ ಒಂದು ಸಂಪ್ರದಾಯ ಭಾರತ ದೇಶದಲ್ಲಿತ್ತು. ಕೋರ್ಟ್ ಆದೇಶ ಮಾಡ್ತೇವೆ, ಸುಪ್ರೀಂ ಕೋರ್ಟ್ ಏನಂತ, ಧರ್ಮದ ಹೆಸರಿನಲ್ಲಿ ಪ್ರಾಣಿಗಳ ಹತ್ಯೆ ಮಾಡಬೇಡಿ. ಹಿಂದೂಗಳಿಗನಷ್ಟು ಸರಿ ಅಲ್ವಾ? ಅನಗತ್ಯವಾಗಿ ಮೂಕ ಪ್ರಾಣಿಗಳನ್ನು ನಾವು ಯಾಕೆ ಬಲಿ ಕೊಡಬೇಕು? ದೇವರ ಹೆಸರಲ್ಲಿ ಬಲಿ ಯಾಕೆ ಕೊಡೋದು ಬೇಡ. ಎಲ್ಲ ದೇವಸ್ಥಾನಗಳಲ್ಲಿ ಈ ಸಂಪ್ರದಾಯ ಏನಿತ್ತೋ, ನಾವು ಚಿಕ್ಕವರಿದ್ದಾಗ ಎಲ್ಲ ದೇವಸ್ಥಾನದಲ್ಲಿ ಆ ರೀತಿ ಕೊಟ್ಟದ್ದು ನೋಡಿದ್ದೀವಿ. ಆಮೇಲೆ ಎಮ್ಮೆಯ ತಲೆಯನ್ನು ದೇವಸ್ಥಾನದ ಎದುರುಗಡೆ ಇಟ್ಟದ್ದನ್ನು ನೋಡಿ ಗಾಬರಿಗೊಂಡದ್ದಿದೆ ನಾವು ಚಿಕ್ಕವರಿದ್ದಾಗ. ಆ ಥರ ನೋಡೇ ಇರಲಿಲ್ಲ ನಾವು. ಮುಂದೆ ಕಾಲಾಂತರದಲ್ಲಿ ಯಾವಾಗ ಕೋರ್ಟ್ ಈ ರೀತಿ ಆದೇಶ ಮಾಡುತ್ತೋ, ನಮ್ಮ ಎಲ್ಲ ದೇವಸ್ಥಾನಗಳು ಏಕಕಾಲದಲ್ಲಿ ಆ ಪದ್ಧತಿಯನ್ನು ನಿಲ್ಲಿಸಿಬಿಡ್ತಾರೆ. ನಿಲ್ಲಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ. ಆದರೆ ಇದೇ ದೇಶದಲ್ಲಿ ಕಾನೂನಿಗೆ ಬೆಲೆ ಕೊಡಲಾರ್ದಂಥ ಇನ್ನೊಂದು ಶಕ್ತಿ ಈ ದೇಶದಲ್ಲಿದೆ. ಅವ್ರು ಹೇಳ್ತಾರೆ, ನಮ್ಮ ಧರ್ಮ ಹೇಳುತ್ತೆ ನಾವು ಈ ರೀತಿ ಕತ್ತರಿಸಲೇಬೇಕು, ಕತ್ತರಿಸಲಿಕ್ಕೆ ನಮಗೆ ನೀವು ಅನುಮತಿ ಕೊಡಲೇಬೇಕು, ನಿಮ್ಮ ಅನುಮತಿಯನ್ನು ನಾವು ಕೇಳೋದಲ್ಲ, ನಾವು ಕತ್ತರಿಸ್ತೀವಿ ಅಂತ. ಈಗ ಅವ್ಯಾಹತವಾಗಿ ನೀವು ಎಲ್ಲಿ ಹೋದರೂ ಕುರಿಗಳ ಮಾರ್ಕೆಟಲ್ಲಿ ಕುರಿಯನ್ನು ಮಾರಲಿಕ್ಕೆ ಶುರು ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಎದ್ರೆ ಎಲ್ಲ ಕಡೆ ಕತ್ತಲಾಗತ್ತೆ, ಬಲಿಯಾಗತ್ತೆ. ರಕ್ತ ಹೇಗೆ ಹರಿಯತ್ತೆ ಅಂತಂದರೆ,
ನೀರಿನ ರೀತಿ ರಕ್ತ ಕಾಲುವೆ ಹರಿಯತ್ತೆ. ನಮ್ಮಲ್ಲಿ ಒಂದು ದೀಪಾವಳಿಯ ಪಟಾಕಿ ಹಚ್ಚಿದರೆ ನಾಯಿ ಬೆದರತ್ತೆ, ಪಟಾಕಿ ಹಚ್ಚಬೇಡಿ ಅಂತ ಕೋರ್ಟ್ ಆರ್ಡರ್ ಮಾಡಿದೆ. ಪ್ರಾಣಿಗಳು ಹೆದರ್ಕೋತವೆ, ದಯವಿಟ್ಟು ಪಟಾಕಿ ಹಚ್ಚಬೇಡ್ರಿ. ಪಟಾಕಿ ಹಚ್ಚಿದ್ರೆ ವಾಯುಮಾಲಿನ್ಯ ಆಗುತ್ತೆ, ಪಟಾಕಿ ಹಚ್ಚಬೇಡಿ. ಪ್ರಾಣಿಗಳನ್ನು ಅನಗತ್ಯವಾಗಿ ಹಿಂಸಿಸಬೇಡಿ. ಜೂನಲ್ಲಿ ಪ್ರಾಣಿಗಳನ್ನು ಇಡಬೇಡಿ, ಅದಕ್ಕೆ ನೋವಾಗತ್ತೆ. ಸಿನಿಮಾದಲ್ಲಿ ಪ್ರಾಣಿಗಳನ್ನು ತೋರಿಸ್ಬೇಡಿ, ಹಿಂಸೆ ಆಗತ್ತೆ. ಆದರೆ ಇಸ್ಲಾಂ ಧರ್ಮದವರು ಯಾವುದೇ ಪ್ರಾಣಿಯನ್ನು ಹೇಗೆ ಬೇಕಾದರೂ ಕತ್ತರಿಸ್ಕೊಂಡು ಓಡಾಡಬಹುದು, ಅವ್ರನ್ನ ಕೇಳಲಿಕ್ಕೆ ಯಾರೂ ತಯಾರಿಲ್ಲ. ಆದರೆ ಹಿಂದೂ ಧರ್ಮದವರು ಮಾತ್ರ ಎಲ್ಲ ಕಾನೂನು ಕಟ್ಟಳೆಗಳಿಗೆ ಬದ್ಧರಾಗಿರಬೇಕು ಮತ್ತು ಮತಾಂತರ ಮಾಡುವುದನ್ನು ನೋಡಿಕೊಂಡು ಸುಮ್ಮನಿರಬೇಕು ಅಂಥ ದುರ್ದೆಸೆಯಲ್ಲಿ ಇವತ್ತು ನಾವಿದ್ದೀವಿ. ಹೆಚ್ಚು ಮಾತನಾಡಲಿಕ್ಕೆ ಮತ್ತು ವಿಷಯಗಳೀಗ ಇದ್ದರೂ ಕೂಡ ಮಾತನಾಡುವ ಮನಸ್ಸು ನನಗಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯಗಳನ್ನ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.